ಸುವರ್ಣ ನ್ಯೂಸ್ 24x7 ನಿತ್ಯಾನಂದ ನಗೆಗೊಂದು ನೆಪ ಕಾರ್ಯಕ್ರಮದೊಳಗೆ ಸಿದ್ಲಿಂಗು ಪಾಲಿಟಿಕ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಈಗ ಮಾನವೀಯತೆ ಮನುಷ್ಯತ್ವ ಬಿಟ್ಟರೆ ಮನುಷ್ಯ ಬೇಕಾದ ಮಾಡ್ಬೋದು ರೀ, ಬೇಕಾದಷ್ಟು ಗಳಿಸ್ಬೋದು, ಬೇಕಾದಂಥ ಗಾಡಿ ಒಳಗೆ ಅಡ್ಡಾಡ್ಬೋದು. ಆದ್ರೆ ಅದನ್ನು ಬಿಟ್ಟರೆ ಮನುಷ್ಯ ಅನ್ನಿಸ್ಕೊಳ್ಳೋದಿಲ್ಲ. ಈಗ ನೋಡ್ರಿ, ಸಾಲಿ ಒಳಗೆ ಸಿದ್ಲಿಂಗ ಸರಿಗೆ ಹೇಳಿದ, ಸರ ಮೊದಲ ಹೆಂಗಿತ್ತು ಗೊತ್ತೈತೇನ್ರಿ, ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ಅಂತಿತ್ರಿ ಅದು. ಮತ್ತು ಮುಂದೆ ಹೆಂಗೆ ಆಕತ್ತಪ್ಪ ಅದು ಅಂದ್ರೆ ಸರ ಇನ್ನೂ ಸ್ವಲ್ಪ ದಿನ ಹೋದ್ರಿ, ಗುಟುಕ ಬ್ರಹ್ಮ ಸ್ಟಾರ್ ವಿಷ್ಣು ಮಾಣಿಕ್ ಚಂದೋ ಮಹೇಶ್ವರ, ಗುಟುಕ ಬ್ರಹ್ಮ ಸ್ಟಾರ್ ವಿಷ್ಣು ಮಾಣಿಕ್ ಚಂದೋ ಮಹೇಶ್ವರ ಬ್ರ್ಯಾಂಡಿ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಏಡ್ಸಾಯ್ ನಮಃ ಹಿಂಗಾಕತ್ರಿ ಅಂತ. ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ನೋಡ್ರಿ ನೀವು, ಬಸ್ಸಿನೊಳಗೆ ಸೀಟ್ ಹಿಡಿಯೋದಂದ್ರೆ ಟಾವೇಲ್ ಹೋಗೋದು ಬಿಡ್ತಾರೆ, ಕಿಡಿಕ್ಯಾಗ ಟಾವೇಲ್ ಹೋಗೋದು ಬಿಡು. ಆ ಟಾವೇಲಿಗೆ ಸಾಲಿಲ್ಲಪ್ಪ ಅಂತಂದ್ರೆ ಬೆಡ್ಶೀಟು ಲುಂಗಿ ಚಾದರು ಹಿಂಗೆ ಹೋಗಿತಾರೆ, ಏಕ ಹಾಸೆ ಬಿಡ್ತಾರೆ. ಅದು 3-4 ಸೀಟ್ ಏಕ. ಅವ್ರು ಯಾರ ಬರ್ಬೇಕು, ಬರುಮಟ್ಟ ಕುಂಡಿರ್ತೇವಳಪ್ಪ, ಬರ್ಲಾಳು ಓ ಮರ ಹೇಳ್ತೇವೆ ಅಂತಿರ್ತಾರೆ. ಹಿಂಗೆ ರೂಢ ಅದು ನಮ್ಮ ಉತ್ತರ ಕರ್ನಾಟಕ ಕಡೆ. ಅವ್ರನ್ನೆಲ್ಲ ಕರ್ಕೊಂಡು ಮೈಸೂರು ತೋರಿಸ್ಕೊಂಬರ್ಬೇಕಂತೇಳಿ ಹೋಗ್ಯಾರ. ಮೈಸೂರಿನೊಳಗೆ ಎಲ್ಲ ಮೈಸೂರು ಮಹಾರಾಜನ ಅರಮನೆ ಅದು ಇದು ಎಲ್ಲ ಕಡೆ ಅಡ್ಡಾಡಿ ತೋರಿಸ್ಕೋತ ಇದನ್ನು ಮಾಡ್ಕೋತ ಹೊತ್ನ್ಯಾಗ ಮೈಸೂರು ಅರಮನೆ ನೋಡಿ ನಮ್ಮ ಸಿದ್ಲಿಂಗಿಗೆ ಸುಸ್ತಾಗ್ಬಿಟ್ಟತ್ರಿ. ಮುಂಜಾಲಿಂದ ಮಧ್ಯಾಹ್ನ ಮಟ್ಟ ಗಣ 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 ತಿರುಗಾಡ್ಯಾನು. ಸಾಕಾಗಿ ಬ್ಯಾಸರಾಗಿ ಬಿಸಿಲಿನ ಕಡ್ತಕ್ಕೆ ಇನ್ನು ಎಲ್ಲಾರ ಕುಂಡ್ರು ತಡಿ ಅಂತ ಹಿಂಗೆ ನೋಡಿದ್ರಾಗ ಅಂದ್ರೆ ಒಂದು ಸಿಂಹಾಸನ ಐತೆ ಅಲ್ಲಿ, ಭಾರಿ ಐತಿ ಅಂದ್ರೆ ಇಲ್ಲೇ ಕುಂತ್ಬಿಡು ಅಂತ ಕುಂತ್ಬಿಟ್ಟಾನ. ಅಲ್ಲಿ ಸೆಕ್ಯೂರಿಟಿ ಅವ್ರು ಬಂದ್ರಂತ, ಏಯ್ ಯಾಕೆ ಇಲ್ಲೇ ಕುಂತೀನಿ, ಯಾರು ಸಿಂಹಾಸನ ಗೊತ್ತೈತಿಲ್ಲ, ಯಾರ್ದಾರ ಅಲ್ಲಿ ಬಿಡೋ ಮರ ಅಂದ ನೀವು, ಮೈಸೂರು ಮಹಾರಾಜಂತದ, ಬರ್ಲೇಳೋ ಮರ ಹೇಳ್ತಾನೆ ನಾನು. ನೋಡ್ರಿ, ಬಡತನ ಮತ್ತು ಹಸಿವು ಕಲಿಸಿಕೊಡುವಂಥ ಪಾಠ ಯಾವ ಯೂನಿವರ್ಸಿಟಿನೂ ಕಲಿಸಿಕೊಡುದಿಲ್ಲ ರೀ. ಅದಕ್ಕೆ ಸಾಲಿ ವತಿಯಿಂದ ಏನು ಮಾಡಿದರು, ನಯಾಗಾರ ಫಾಲ್ಸ್ ನೋಡಕ್ಕೆ ಕರ್ಕೊಂಡು ಹೋದ್ರು ಹುಡುಗರನ್ನೆಲ್ಲ. ಈ ಸಿದ್ಲಿಂಗನ ಹೋಗಿದ್ದಾದ್ರಾಗ ಸಿದ್ಲಿಂಗನ ಬಿಡ್ತಿದ್ದಿಲ್ಲ ರೀ, ಮಾಸ್ತರ್ ಮೇಲೆ ಭಯಂಕರ ಜೀವ, ಇವನ ಮೇಲೆ ಮಾಸ್ತರ್ಗಳು ಭಯಂಕರ ಜೀವ. ಎಲ್ಲರನ್ನೂ ಕರ್ಕೊಂಡು ಹೋದ್ರು ಹುಡುಗರು, ಒಂದು ಬಸ್ ತುಂಬ ಹೋದರು. ಅಲ್ಲಿ ನಮ್ಮ ಕರ್ನಾಟಕದ ಮಹಿಳಾ ಮಂಡಳದವರು ಒಂದು ಬಸ್ ಮಾಡ್ಕೊಂಡು ಅವ್ರು ಹೋಗ್ಯಾರ. ಅವರು ಅಲ್ಲಿ ನಯಾಗಾರ ಫಾಲ್ಸ್ ಹತ್ರ ಕೂಡಿಬಿಟ್ರು. ಇದ್ಯಾರು ಸರ್ ಹೇಳಕತ್ರಂತ, ನೋಡ್ರಿ ಇದು ನಯಾಗಾರ ಫಾಲ್ಸ್. ಈ ಹೆಣ್ಮಕ್ಳು ಹಂಗೆ ಹುಯ್ 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 ಹೆಣ್ಮಕ್ಳು ಅಂದ್ರೆ ಗೊತ್ತೈತಲ್ರಿ, ಏಕ ಮಾತಾಡೋದ ಇವ್ರು ಮಾತಾಡಕತ್ತಾರು, ಸರ್ ಹೇಳಕತ್ಬಿಟ್ರೆ ಹಂಗೆ. ಆ ಹುಡುಗರಿಗೇನು ತಿಳಿಯವಾಲ್ದದು ಅವ್ರ ಮಾತಿನ ಗದ್ದಲದಾಗ. ಸರ್ ಹೇಳಿದ್ರಂತ, ಇದು ನಯಾಗಾರ ಫಾಲ್ಸ್, ಅದ್ಭುತವಾದ ಫಾಲ್ಸ್ ಇದು ಕರ್ನಾಟಕದ ಜೋಗ ಜಲಪಾತದ ಹಾಗೆ ಸಾಮಾನ್ಯವಾದದ್ದಲ್ಲ. ಇದು ನಯಾಗಾರ ಫಾಲ್ಸ್. ಇದರ ನೀರು ಬೀಳುವ ಶಬ್ದ, ಕರ್ಕಶವಾದ ಶಬ್ದ 40 ಕಿಲೋಮೀಟರ್ ಆಚೆ ಕೇಳ್ತದ. 40 ಕಿಲೋಮೀಟರ್ ಆಚೆ ನಿಂತು ಕೇಳಿದ್ರು ಕೇಳ್ತದೆ ಇದರ ಶಬ್ದ. ಅಂಥ ರಣಕರ್ಕಶವಾದ ಶಬ್ದ ಈ ನಯಾಗಾರ ಫಾಲ್ಸಿಂದು. ಇದರ ಮೇಲೆ ಒಮ್ಮೆ 10 ಹೆಲಿಕಾಪ್ಟರ್ಗಳು ಹಾದು ಹೋದರೂ ಸಹಿತ, ಒಂದು 10 ವಿಮಾನಗಳು ಹಾದು ಹೋದರೂ ಸಹಿತ ಅವುಗಳ ಸಪ್ಪಳ ಕೇಳುವುದಿಲ್ಲ. ಅದಕ್ಕೆ ಈ ನಯಾಗಾರ ಫಾಲ್ಸಿನ ಸಪ್ಪಳ ಕೇಳಬೇಕು, ನೀರು ಧುಮುಕುವ ಸಪ್ಪಳ ಕೇಳಬೇಕು ಅಂದರೆ ದಯವಿಟ್ಟು ತಾಯಂದ್ರು ಒಂದು 5 ಮಿನಿಟ್ ಬಾಯಿ ಬಂದು ಮಾಡಬೇಕು ಅಂದ್ರಂತ. ಒಮ್ಮೆ ಒಂದು ಕಡೆ ಏಡಿಗಳ ಪ್ರದರ್ಶನ ಇಟ್ಟುಬಿಟ್ಟಾರ. ಅಗದಿ ದೇಶಗಳ ಎಲ್ಲರೂ ಬಂದಾರ, ಎಲ್ಲ ದೇಶದವರು ಬಂದಾರ. ಎಲ್ಲ ದೇಶಗಳ ಏಡಿಗಳನ್ನು ಒಂದೊಂದು ಬುಟ್ಟ್ಯಾಗ ಹಾಕ್ಯಾಕೆ ಹಿಂಗೆ ಸಾಲ್ಕ ಇಟ್ಬಿಟ್ಟಾರ. ಸಾಲ್ಕ ಇಟ್ಟಾರ, ಆದ್ರೆ ಎಲ್ಲಾದ್ರ ಬಾಯಿ ಮುಚ್ಚೇ ಬಿಟ್ಟಿದ್ರಂತ. ನಮ್ಮ ಭಾರತ ದೇಶದ ಏಡಿಗಳ ಬುಟ್ಟಿ ಬಾಯಿ ಮುಚ್ಚಿದ್ರು. ಅದನ್ನು ಮತ್ತು ಇಲ್ರಿ ಎಲ್ಲ ಬಾಯಿಗಳು ಮುಚ್ಚಾರು, ಮತ್ತು ಇದು ಭಾರತದ ಏಡಿ ಬುಟ್ಟಿ ಬಾಯಿ ಯಾಕೋ ಮುಚ್ಚಿಲ್ಲಲ್ಲ ಯಾಕೆ ಅಂತ ಕೇಳಿದಂತ ಅಂದ್ಕೊಳ್ಳಿ. ಇವು ಸಿದ್ಲಿಂಗ್ ಹೇಳ್ಯಾನ ಅವಾಗ, ನೋಡಪ್ಪ ಎಲ್ಲ ದೇಶದೊಳಗೆ ಯಾರ ಹಿಂಗೆ ಮ್ಯಾಲೆ ಅಂದ್ರೆ ಏಡಿಗಳು ಮ್ಯಾಲೆ ಹೋಗ್ತಾವ ಅಂತಂದ್ರೆ ತೆಳಗಿನ ಉಳಿದದ್ದು ಏಡಿಗಳು ಮೊದಲು ಹೋಗ್ನಿ ಅಂಥೇಳಿ ದೂಡ್ತಾವಂತವು ಮ್ಯಾಲಕ್ಕೆ. ಇದು ನಮ್ಮ ಭಾರತ ದೇಶ ಹಂಗಲ್ರಿ, ಅವನು ನೀವು ಬೇಕಾದಂಗೆ ತೆಗೆದಿಡ್ರಿ. ನೀವು ಯಾರು ಒಬ್ರು ಮ್ಯಾಲೆ ಹೊಕ್ಕಾರ ಅಂದ್ರೆ ಹಿಡಿದು ಜಗ್ಗು ಮಂದಿ ಭಾಳ ಇರ್ತೈತಿ. ಹಿಂಗಾಗಿ ಅದ್ರ ಬಾಯಿ ಮುಚ್ಚೋ ಅವಶ್ಯಕತೆ ಇಲ್ರಿ, ಅವೇ ನೀವು ಮ್ಯಾಲೆ ಬರೋದು ಹೇಳ್ರಿ ಅಂದಂತ ಸಿದ್ಲಿಂಗ.
ನೋಡ್ರಿ ಸಿದ್ಲಿಂಗನ ಹೆಂಡ್ತಿ ಸಿದ್ಲಿಂಗಿಗೊಮ್ಮೆ ಕೇಳಿಲ್ಲಂತ, ರೀ ನಾನು ಡವ್ ಹಾಕ್ಕೊಂಡು ಸ್ನಾನ ಮಾಡ್ಲಾ, ಲಕ್ಸ್ ಹಾಕ್ಕೊಂಡು ಸ್ನಾನ ಮಾಡ್ಲಾ, ಏನು ಪಿಯರ್ಸ್ ಹಾಕ್ಕೊಂಡು ಸ್ನಾನ ಮಾಡ್ಲಾ ಅಂದ್ಲಂತ. ಸಿದ್ಲಿಂಗ ಎಬಡಿ ಮೊದಲ ಬಾಗಿಲ ಹಾಕ್ಕೊಂಡು ಸ್ನಾನ ಮಾಡಂದಂತ. ಇಲ್ಲಿ ಹಿಂಗಾದ್ರೆ ಒಂದು ಕಡೆ ಏನಾತ್ರಿ, ಸಿಡ್ಲು ಬಡದು ಒಬ್ಬ ರಾಜಕಾರಣಿ, ದೊಡ್ಡ ರಾಜಕಾರಣಿ ಡಮಾರ್ ಅಂದ್ಬಿಟ್ಟಾನ, ಕಲಾಸ್. ಆಮೇಲೆ ಅವನ್ನ ತಂದು ಕುಂಡ್ರಸ್ಯಾರ, ಅಗದಿ ನಗುಮುಖದಿಂದ ಇದ್ದಂತ. ಅದರ ಬಗ್ಗೆನೇ ಚರ್ಚೆ ನಡೀತಂತ. ಅಲ್ಲಿ ನಗಾಕತ್ತಾನಲ್ಲ ಹೆಂಗಿರ್ಬೋದು ಅಂತ ಹಂಗೆ ಚರ್ಚೆ ನಡೆದು ಹೊತ್ನ್ಯಾಗ ಸಿದ್ಲಿಂಗ್ ಹೇಳಿದಂತ, ನೋಡ್ರಿ ಸಿಡ್ಲು ಹೊಡೆದ ಬೆಳಕೇನು ಬಂದತ್ತಲ್ಲ ಅದನ್ನು ನಾವು ಫೋಟೋ ತೆಗಿಯಾಕತ್ತಾರಂತ ತಿಳ್ಕೊಂಡು ಸ್ಮೈಲಿಂಗ್ ಮಾಡ್ಯಾನ. ಆವಾಗ ಸಿಡ್ಲು ಬಡ್ದು ಖಲಾಸ್ ಆಗ್ಯಾನ, ಹಿಂಗಾಗಿ ನಗುಮುಖ ಉಳ್ದತಿ ಅಂದಂತ. ಸಿದ್ಲಿಂಗನ ಹೆಂಡ್ತೊಮ್ಮೆ ಸಿದ್ಲಿಂಗಿಗೆ ಅಂದ್ಲಂತ, ನಿಮ್ಮನ್ನು ನೋಡ್ಕೋತಾ ಇದ್ರೆ ನಾ ಮೈಯ ಮರಿತೇನೆ ಅಂದ್ಲಂತ. ಅದಕ್ಕೆ ಸಿದ್ಲಿಂಗ್ ಹೇಳ್ಯಾನ, ಹೌದು ನಿನ್ನ ತಂಗಿನ ನೋಡ್ಕೊತ ಇದ್ನಿ ಅಂದ್ರೆ ನಾ ನಿನ್ನನ್ನು ಮರಿತೇನೆ ಅಂದ. ಒಮ್ಮೆ ಏನಾಗಿತ್ತು, ಟೈಟ್ನ್ಯಾಗ ಒಂದು ಆಸಾಮಿ ಹೊಂಟ್ಬಿಟ್ಟಾನ ರೋಡ್ ಹಿಡ್ದ. ಹಂಗೆ ಮನೆಗೆ ಹೋಗ್ಬೇಕಂತಾನು ಮನಿನ ಸಿಗುವಲ್ದ. ಹಂಗೆ ರಾತ್ರಿ 10 ಗಂಟೆಗೆ ಟೈಟಾಗಿ ಮನೆಗೆ ಹೋಗ್ಬೇಕಂತ ಹೊಂಟಾವ. ಬೆಳಕಿನ 5 ಗಂಟೆ ಆದರೂ ಸದ್ಯಕ್ಕೆ ಇನ್ನೂ ಮನಿನ ಸಿಕ್ಕಿಲ್ಲ ಅವ. ಹಂಗೆ ಅಡ್ಡಾಡ್ಕೊಂತ ಅಲ್ಲಿ ಅಡ್ಡಾಡಿ ಇಲ್ಲಿ ಅಡ್ಡಾಡಿ ಊರು ತುಂಬ ಅಡ್ಡಾಡ್ಯಾನ. ಕಡಿಗೆ ಬೆಳಿಗ್ಗೆ 5 ಗಂಟೆಗೆ ಅಲ್ಲಿ ಒಬ್ಬ ನಳ ಬಿಡಾಕ ವಾಲ್ ತಿರುವಾಕತ್ತಾನ. ಆ ವಾಲ್ ತಿರುವ ನೋಡಿದಂತೀವ, ಲೇ ಹುಚ್ಚುಳ ಮಗನ, ನಿನ್ನೆ ರಾತ್ರಿ 10 ಗಂಟೆಯಿಂದ ನಮ್ಮ ಮನೆಗೆ ಹುಡುಕಾಡಕತ್ತೆ, ನೀ ಸಿಗುವಲ್ದ ಮಗನ, ಇಲ್ಲಿ ಕುಂತು ಭೂಮಿ ತಿರುಗಿಸಾಕತ್ತಿ ಅನ್ನವನು ಒದ್ದ ಬಿಟ್ಟಾನ ಅವನು. ಸಿದ್ಲಿಂಗ ಅವ್ರ ಅಪ್ಪನ ಮುಂದೆ ಹೋಗಿ ಹೇಳಿದಂತ, ಅಪ್ಪ ಇವತ್ತು ನಾನು ಒಂದು 5 ರೂಪಾಯಿ ಉಳಿಸಿದೆ ಅಂದಂತ. ಅದೇ ಹಂಗೆ ಉಳಿಸಿದ್ಲಿ ಅಂದಾನ ಅವ್ರ ಅಪ್ಪ. ಇಲ್ಲಪ್ಪ, ಮತ್ತು ಬಸ್ಸಿನ ಹಿಂದಿಂದ ಓಡ್ಕೊತ ಬಂದು ಹಿಂಗಾಗಿ 5 ರೂಪಾಯಿ ಉಳಿಸಿದ್ನಿ. ಅದಕ್ಕೆ ಅವ್ರ ಅಪ್ಪ ಅಂದಂತ, ಏನು ಮಬ್ಬದಿಲಿ, ಏನು ಹುಚ್ಚದಿ, ಆಟೋದ ಹಿಂದಿಂದ ಓಡೋಡಿ ಬಂದಿದ್ರು 30 ರೂಪಾಯಿ ಉಳಿತಿದ್ದು. ವೀಕ್ಷಕರೇ, ಒಂದು ಸಣ್ಣ ವಿರಾಮ ತಗೊಳ್ಳಂತೆ, ಆಮೇಲೆ ಮತ್ತೆ ಎದರ ಬದರ ಭೇಟಿ ಆಗೋಣ.